ಸೊ ನಾವು ಇವತ್ತಿನ ವಿಡಿಯೋದಲ್ಲಿ ಏನು ಎಸ್ ಎಸ್ ಪಿ ಅಕೌಂಟನ್ನು ಹೇಗೆ ಕ್ರಿಯೇಟ್ ಮಾಡೋದಂತ ನೋಡ್ತಾ ಹೋಗೋಣ. ಫಸ್ಟಿಗೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಬರುತ್ತೆ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆಯೇ ನೀವು ಇಲ್ಲಿ ಲೆಫ್ಟ್ ಸೈಡ್ ನೋಡಿದರೆ ಒಂದು ಬಾಕ್ಸ್ ಇದೆ, ರೈಟಲ್ಲಿ ಒಂದು ಬಾಕ್ಸ್ ಇದೆ, ಲೆಫ್ಟಲ್ಲಿ ಹೊಸ ಖಾತೆಯನ್ನು ಸೃಜಿಸಲು ಅಂದರೆ ಕ್ರಿಯೇಟ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಯಾರು ಪ್ರೀ ಮೆಟ್ರಿಕ್ ಅವರು ಇದ್ದಾರೆ ಅವರು ಸ್ಕಾಲರ್ಶಿಪ್ ಹಾಕೋಕ್ಕೆ ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ನಾವು ಇವಾಗ ಏನು ಅಕೌಂಟ್ ಕ್ರಿಯೇಷನ್ನ ಕ್ಲಿಕ್ ಮಾಡ್ಕೊಳ್ಳೋಣ. ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ಆಧಾರ್ ಕಾರ್ಡನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ನಿಮ್ಮ ಐ ಡಿ ಏನು ಎಸ್ ಎಸ್ ಪಿ ಐ ಡಿ ಇದ್ದರೆ ಅಲ್ಲಿ ಮೇಲ್ಗಡೆನೇ ನೀವು ನಿಮ್ಮ ಎಸ್ ಎಸ್ ಪಿ ಐ ಡಿ ಇದ್ದು ಅದು ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಅದಕ್ಕೆ ಬೇರೆ ಲಿಂಕ್ ಇದೆ. ಇದು ನಿಮ್ಮ ಅಕೌಂಟ್ ಕ್ರಿಯೇಷನಿಗೆ ಮಾತ್ರ ಇರುವಂತಹ ಲಿಂಕ್ ಆಗಿರುತ್ತೆ. ಸೊ ನೀವು ಇಲ್ಲಿ ಆಧಾರ್ ನಂಬರ್ ಕೊಟ್ಟ ತಕ್ಷಣ ನಿಮ್ಮ ಡೀಟೇಲ್ಸ್ OTP ಹೋಗುತ್ತೆ. OTP ಹೋಗಿ ಸುಮಾರು ಡೀಟೇಲ್ಸ್ ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಮ ಎಸ್ ಎಸ್ ಪಿ ಐ ಡಿ ಕ್ರಿಯೇಟ್ ಆಗುತ್ತೆ.